ನಗರದ ಜಯಮಹಲ್ ಬಡಾವಣೆಯ ರಸ್ತೆ ಬದಿಗಳಲ್ಲಿರುವ ವಿದ್ಯುತ್ ಕಂಬಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳ ಮೇಲೆ ಉಚಿತ ಆನ್ಲೈನ್ ಬೈಬಲ್ ಕೋರ್ಸ್ ಎಂಬ ಪೋಸ್ಟರ್ಗಳನ್ನು ಅಂಟಿಸಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ಥಳೀಯ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡುವ ಮೂಲಕ ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಯಮಹಲ್ ಎಕ್ಸ್ಟೇಷನ್ನ 1ನೇ ಮುಖ್ಯ ರಸ್ತೆಯ ಸುತ್ತಮುತ್ತಲಿನ ಸಾರ್ವಜನಿಕ ಆಸ್ತಿಗಳ ಮೇಲೆ ಸಾಲು ಸಾಲಾಗಿ ಧಾರ್ಮಿಕ ಪ್ರಚಾರದ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಇವುಗಳಲ್ಲಿ QR ಕೋಡ್ ಮತ್ತು ಸಂಪರ್ಕ ಸಂಖ್ಯೆಗಳನ್ನು ನೀಡಲಾಗಿದೆ. ವಿಡಿಯೋ ಮಾಡಿರುವ ವ್ಯಕ್ತಿ ಸಾರ್ವಜನಿಕ ಜಾಗಗಳಲ್ಲಿ ಇಂತಹ ಧಾರ್ಮಿಕ ಪ್ರಚಾರ ಮಾಡುವುದು ತಪ್ಪು. ಇದು ಯಾವುದೇ ಧರ್ಮವಿರಲಿ, ಪ್ರಚಾರವನ್ನ ದೇವಸ್ಥಾನ, ಚರ್ಚ್ ಅಥವಾ ಮಸೀದಿಗಳ ಒಳಗೆ ಮಾಡಿಕೊಳ್ಳಿ. ಬೀದಿ ಬದಿಗಳಲ್ಲಿ ಇಂತಹ ಪೋಸ್ಟರ್ಗಳನ್ನು ಹಾಕುವುದರಿಂದ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋವನ್ನು ಕನ್ನಡಿಗ ದೇವರಾಜ್ ಎಂಬ ವ್ಯಕ್ತಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಧರ್ಮ ಎಂಬುದು ಮನೆಯೊಳಗಿರಲಿ, ಅದನ್ನು ಬೀದಿಗೆ ತಂದು ಪ್ರಚಾರ ಮಾಡುವುದು ಸರಿಯಲ್ಲ. ಈ ರೀತಿ ಎಲ್ಲೆಂದರಲ್ಲಿ ಪೋಸ್ಟರ್ ಅಂಟಿಸುವುದರಿಂದ ನಗರದ ಅಂದವೂ ಹಾಳಾಗುತ್ತದೆ ಎಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸಾರ್ವಜನಿಕ ಜಾಗಗಳಲ್ಲಿ ಧರ್ಮಗಳ ಪ್ರಚಾರ ನಡೀತಿದೆ. ನೋಡ್ಬೋದು, ಇಲ್ಲೆಲ್ಲ ಪೋಸ್ಟರ್ ಹಾಕಿದ್ದಾರೆ. ಇದೊಂದು ಸಾರ್ವಜನಿಕ ಜಾಗ. ಆ ಜಾಗದಲ್ಲಿ ಏನೋ ಬೈಬಲ್ ಕೋರ್ಸ್ ಅಂತ ಏನೋ ಪೋಸ್ಟರ್ಗಳು ಹಾಕಿದ್ದಾರೆ. ಇನ್ನೂ ತುಂಬ ಕಡೆ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಹಾಗೆ. ನೋಡ್ಬೋದು, ಇಲ್ಲೆಲ್ಲ ಸಾರ್ವಜನಿಕ ಜಾಗಗಳಲ್ಲಿ ಉಚಿತ ಆನ್ಲೈನ್ ಬೈಬಲ್ ಕೋರ್ಸ್ ಅಂತ ಒಂದು ಧರ್ಮಗಳ ಪ್ರಚಾರ ನಡೀತಾ ಇದೆ. ಇದು ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿ ಹಾಕೋದು ತಪ್ಪು. ಇವರು ಧರ್ಮದ ಆಚರಣೆಗಳೇನೆಂದರೆ ಇವರು ಧರ್ಮಕ್ಕೆ ಸಂಬಂಧಪಟ್ಟ ಜಾಗಗಳಲ್ಲೇ ಹಾಕೋಬೇಕು. ಯಾವುದೇ ಧರ್ಮ ಆಗಲಿ, ಇದು ಒಂದೇ ಧರ್ಮಕ್ಕೆ ನಾನು ಹೇಳ್ತಾ ಇಲ್ಲ, ಎಲ್ಲ ಧರ್ಮಗಳಷ್ಟೇ. ಅವ್ರ ಧರ್ಮಕ್ಕೆ ಎಲ್ಲಿ ದೇವಸ್ಥಾನ, ಚರ್ಚು, ಮಸೀದಿ ಇರ್ತದೆ ಅದ್ರ ಮೇಲೆ ಹಾಕ್ಕೊಂಡು ಪ್ರಚಾರ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ಈ ರೀತಿ ಹಾಕೋದು ತಪ್ಪು. ಇನ್ನೂ ಹಾಕಿದ್ದಾರೆ, ಬನ್ನಿ ಮುಂದೆ ಹಾಗೆ ತೋರಿಸ್ತೀನಿ. ನೋಡ್ಬೋದು, ಇಲ್ಲೂ ಕೂಡ ಹಾಕಿದ್ದಾರೆ. ಪ್ರತಿ ಎಲ್ಲಿ ಲೈಟ್ ಕಂಬಗಳಿದೆ ಅಲ್ಲೆಲ್ಲ ಹಾಕಿದ್ದಾರೆ. ನೋಡಿ, ಈ ರೀತಿ ಧರ್ಮಗಳನ್ನ ತಂದು ಬೀದಿಯಲ್ಲಿ ಪ್ರಚಾರ ಮಾಡೋದು, ಬೇರೆ ಧರ್ಮದವರು ನೋಡೋದು, ಏನೋ ಒಂದು ಕೋಮು ಗಲಭೆ ಆಗೋದು ಅದೆಲ್ಲ ಆಗ್ತದೆ. ಇವನ್ನೆಲ್ಲ ಯಾಕೆ ಈ ರೀತಿ ತಂದು ಹಾಕ್ತಾರಂತ ಅರ್ಥನೇ ಆಗ್ತಾಯಿಲ್ಲ. ಜನ ಬುದ್ಧಿ ಕಲಿಬೇಕು. ಧರ್ಮ ಅನ್ನೋದು ನಮ್ಮ ಮನೆಗಳಲ್ಲಿರಬೇಕು. ಅದನ್ನು ಬೀದಿಗೆ ತಂದು ಧರ್ಮದ ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಯಾವ್ದು ಲೈಟ್ ಕಂಬ ಬಿಟ್ಟಿಲ್ಲ, ಎಲ್ಲ ಕಡೆ ತಂದು ಹಾಕಿದ್ದಾರೆ. ನಾವೆಲ್ಲ ಧರ್ಮಗಳನ್ನ ಗೌರವಿಸೋಣ. ಅದನ್ನು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚಿಗಳಲ್ಲಿ ಇಟ್ಟು ಅದನ್ನು ಗೌರವಿಸೋಣ. ಅದನ್ನು ಬೀದಿಗೆ ತಂದು ಈ ರೀತಿ ಒಂದು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ.